ಇವಾಗ ನೋಡಿ ಮದುವೆಯಲ್ಲಿ ಸಪ್ತಪದಿ ತುಳಿತಾರೆ, ಅಲ್ಲಿ ಪ್ರಾಮಿಸ್ ಮಾಡಿಸ್ತಾರೆ. ಮೇ ಬಿ ಅದಕ್ಕೆ ಇವಾಗ ವ್ಯಾಲ್ಯೂನ ಹೊರಟೋಗಿರ್ಬೋದು ಏನೋ ಗೊತ್ತಿಲ್ಲ. ವ್ಯಾಲ್ಯೂ ಇದ್ರೂ ಕೂಡ ಹೊಸ ಒಂದು ಪ್ರಾಮಿಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಆ ಪ್ರಾಮಿಸ್ ಏನಿರ್ಬೋದು ಹೇಳಿ? ನಗು ಬರುತ್ತೆ. ಡೇ ಟು ಡೇ ಲೈಫನ್ನು ನೋಡಿದಾಗ ಹೇಳಬೇಕಾಗತ್ತೆ, ನೋಡಮ್ಮ ಇದೊಂದು ಪ್ರಾಮಿಸ್ ಎಕ್ಸ್ಟ್ರಾ ಇದೆ, ಇವಾಗ ನೀನು ಅಥವಾ ಗಂಡನೋ ಹೆಂಡತಿನೋ ಇಬ್ರು ಒಬ್ಬರನ್ನೊಬ್ರು ಕೊಲೆ ಮಾಡಂಗಿಲ್ಲ. ಈ ಪ್ರಾಮಿಸ್ ಮಾಡಿಸ್ಕೊಂಡು ತಾಳಿ ಕಟ್ಸ್ಬೇಕಾಗತ್ತೆ, ಸಪ್ತಪದಿಯನ್ನ ತುಳಿಬೇಕಾಗತ್ತೆ. ಆ ರೀತಿ ಪರಿಸ್ಥಿತಿ ಬಂದಿದೆ. ಈ ನೆಗೆಟಿವ್ ವೈಬ್ರೇಷನ್ ಹೇಗೆ ಕೆಲಸ ಮಾಡುತ್ತಂದ್ರೆ, ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಪ್ರೂಫನ್ನು ಕೊಡದೆ, ಸಾಕ್ಷಿಯನ್ನ ಕೊಡದೆ ನಮ್ಮನ್ನ ನರಕಕ್ಕೆ, ಪಾತಾಳಕ್ಕೆ, ದುಃಖಕ್ಕೆ ತಳ್ಳುತ್ತೆ. ಈ ರೀತಿಯ ಅನೈತಿಕ ಸಂಬಂಧ ಆಗೋದಕ್ಕೆ ಕೆಲವು ಕಾರಣಗಳಲ್ಲಿ ಈ ಒಂದು ಕೂಡ ಕಾರಣ ಇರಬಹುದು. ಪೂರ್ವ ಜನ್ಮದ ಇಂಬ್ಯಾಲೆನ್ಸ್ ಸಂಬಂಧ ಈ ಜನ್ಮದಲ್ಲಿ ಕನೆಕ್ಟ್ ಆಗಬಹುದು, ಅಟ್ರಾಕ್ಟ್ ಆಗಬಹುದು, ಓಪನ್ ಆಗಬಹುದು. ಇದು ಕೂಡ ಮೇಜರ್ ರೋಲ್ ಇವಾಗ ಕಲಿಯುಗದಲ್ಲಿ ನಿಭಾಯಿಸ್ತಾ ಇದೆ. ನೀವು ತಿಳ್ಕೊಳ್ಬೇಕು, ಯಾರಾದ್ರೂ ತುಂಬಾ ಒಂದು ಗಂಡು ಒಂದು ಹೆಣ್ಣು ತುಂಬಾ ಕ್ಲೋಸ್ ಆಗ್ತಾ ಇದ್ದಾರೆ ಅಥವಾ ಬೇರೆ ಸಂಬಂಧಗಳಲ್ಲೂ ಕೂಡ ಅಷ್ಟೇ ಕ್ಲೋಸ್ ಆಗ್ತಾ ಇದ್ದಾರೆ ಅಂದ್ರೆ ಅದು ಯಾವುದಕ್ಕೆ ಎಂಟ್ರಿ ಹೇಳಿ? ಮೊದಲನೇ ಸ್ಟೆಪ್ ಆಗಿದೆ. ಸಲಿಗೆಗೆ ನಾವು ಎಂಟ್ರಿ, ಇನ್ವಿಟೇಷನ್ ಕೊಡ್ತಾ ಇದೀವಿ ಅಂತ ಅರ್ಥ. ಇದಕ್ಕೆ ವೆರಿ ಸಿಂಪಲ್ ಸೊಲ್ಯೂಷನ್. ಸ್ಪಿರಿಚುವಲಿ ನಿಮ್ಮನ್ನ ನೀವು ಮತ್ತೆ ಆ ಸಂಬಂಧದ ವ್ಯಾಲ್ಯೂವನ್ನು ಅರ್ಥ ಮಾಡಿಕೊಂಡು ನಿಮಗೆ ನೀವು ಒಂದು ಅಫರ್ಮೇಷನ್, ನಿಮಗೆ ನೀವು ಒಂದು ಸ್ಟ್ರಾಂಗ್ ಕಮಾಂಡ್ ಕೊಡಬೇಕಾಗುತ್ತೆ ವಿತ್ ಅವೇರ್ನೆಸ್. ಇತ್ತೀಚಿನ ದಿನಗಳಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಭಾರತದಲ್ಲಿ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಆಫ್ಟರ್ ಕೊರೋನಾ. ಇದು ಲವ್ ಮ್ಯಾರೇಜ್ ಆದವ್ರ ಜೊತೆನೂ ಆಗ್ತಾ ಇದೆ, ಅರೇಂಜ್ ಮ್ಯಾರೇಜ್ ಆದವ್ರ ಜೊತೆನೂ ಕೂಡ ಆಗ್ತಾ ಇದೆ. ಹಾಗೇನೆ ಇದು ಲಾಂಗ್ ಡಿಸ್ಟೆನ್ಸಲ್ಲಿ ಇರೋರ ಜೊತೆನೂ ಆಗ್ತಾ ಇದೆ, ಹತ್ತಿರದ ರಿಲೇಷನ್ಶಿಪ್ನಲ್ಲಿ ಇರೋರ ಜೊತೆನೂ ಕೂಡ ಆಗ್ತಾ ಇದೆ. ಈಗ ಮದುವೆ ಆಗಿರೋರಿಗೆ ಅಂತಾನೆ ಡೇಟಿಂಗ್ ಆ್ಯಪ್ಗಳು ಕೂಡ ಬಂದ್ಬಿಟ್ಟಿದೆ. ಮೇ ಬಿ ಈ ಎಲ್ಲ ಕಾರಣಗಳಿಂದ ಅನಿಸುತ್ತೆ ಮದುವೆ ಅನ್ನುವ ಸಬ್ಜೆಕ್ಟೇ ಒಂದು ರೀತಿಯಲ್ಲಿ ಅನುಮಾನ ಮಾಡುವ ಸಬ್ಜೆಕ್ಟ್ ಆಗಿಬಿಟ್ಟಿದೆ. ಒಂದು ಸರ್ವೆ ಹೇಳುತ್ತೆ, ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಸುಮಾರು 15 ವರ್ಷಗಳಿಂದ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅನ್ನುವಂಥದ್ದು ಜಾಸ್ತಿ ಡೇ ಬೈ ಡೇ ಆಗ್ತಾನೆ ಇದೆ. ಈ ಹಿಂದೆ ಅಲ್ಲ, ತುಂಬ ವರ್ಷಗಳ ಹಿಂದೆ ಅಲ್ಲ, 15, 20, 30, 40 ವರ್ಷಗಳ ಹಿಂದೆ ಈ ರೀತಿಯ ಸಮಸ್ಯೆ ಇದ್ದಿರಲಿಲ್ಲ ಅಂತಲ್ಲ. ತುಂಬ ಎಲೀಟ್ ವ್ಯಕ್ತಿಗಳು, ಹೈ ಲೆವೆಲ್ ವ್ಯಕ್ತಿಗಳಲ್ಲಿ ಅದು ಬರ್ತಾ ಇತ್ತು, ಮತ್ತೆ ನ್ಯೂಸ್ ಮತ್ತೆ ಬಾಲಿವುಡ್ ಲೆವೆಲಲ್ಲಿ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಆದರೆ ಈಗ ಜನಸಾಮಾನ್ಯರಿಗೂ ಕೂಡ ಇದು ಒಂದು ರೀತಿ ಪೆಂಡಮಿಕ್ ರೀತಿಯಲ್ಲಿ, ಸಾಂಕ್ರಾಮಿಕ ಕಾಯಿಲೆಯ ರೀತಿಯಲ್ಲಿ ಸ್ಪ್ರೆಡ್ ಆಗಿಬಿಟ್ಟಿದೆ, ಕೊರೋನಾ ರೀತಿಯಲ್ಲಿ ಸ್ಪ್ರೆಡ್ ಆಗಿ ಬಿಟ್ಟಿದೆ. ಒಂದು ಲೇಟೆಸ್ಟ್ ಸರ್ವೆ ಹೇಳುತ್ತೆ, ಪಾರ್ಟ್ನರ್ಸ್ನ ಜೊತೆಯಲ್ಲಿ ಪ್ರೀತಿನೂ ಮಾಡ್ತಾರೆ, ಜೊತೆಗೆ ಚೀಟಿಂಗು ಕೂಡ ಮಾಡ್ತಾ ಇದ್ದಾರೆ ರಿಲೇಷನ್ಶಿಪ್ನಲ್ಲಿ. ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕೆ ಅಂತಂದರೆ ಇದು ಯಾರನ್ನೂ ಬಿಡಲ್ಲ. ಈ ಸಾಂಕ್ರಾಮಿಕ ಕಾಯಿಲೆ ಯಾವಾಗ ಬೇಕಾದರೂ ಅಟ್ಯಾಕ್ ಆಗಬಹುದು. ನೀವು ತಿಳ್ಕೊಳ್ಬೇಕು, ಯಾರಾದರೂ ತುಂಬ ಒಂದು ಗಂಡು ಒಂದು ಹೆಣ್ಣು ತುಂಬ ಕ್ಲೋಸ್ ಆಗ್ತಾ ಇದ್ದಾರೆ ಅಥವಾ ಬೇರೆ ಸಂಬಂಧಗಳಲ್ಲೂ ಕೂಡ ಅಷ್ಟೇ ಕ್ಲೋಸ್ ಆಗ್ತಾ ಇದ್ದಾರೆ ಅಂದರೆ ಅದು ಯಾವುದಕ್ಕೆ ಎಂಟ್ರಿ ಹೇಳಿ? ಮೊದಲನೇ ಸ್ಟೆಪ್ ಆಗಿದೆ. ಸಲಿಗೆಗೆ ನಾವು ಎಂಟ್ರಿ, ಇನ್ವಿಟೇಷನ್ ಕೊಡ್ತಾ ಇದ್ದೀವಿ ಅಂತ ಅರ್ಥ. ಈ ಘೋರ ಕಲಿಯುಗದಲ್ಲಿ ಸ್ಟ್ರಿಕ್ಟ್ ಇಲ್ಲದೆ ಸಲಿಗೆಯಿಂದ ಇರ್ತೀವಿ ಅಂದರೆ ಇದು ನಾವು ಮಾಡ್ಕೊಳ್ತಾ ಇರುವಂಥ ಒಂದು ಬ್ಲೆಂಡರ್ ಮಿಸ್ಟೇಕ್. ಈ ಇನ್ವಿಟೇಷನ್ ನಾವೇ ಬರ್ಕೊಳ್ಳುವಂಥದ್ದು, ನಾವೇ ಕೊಡುವಂಥದ್ದು. ಈ ಸಮಸ್ಯೆಗೆ ಪರಿಹಾರ ಬೇರೆಯವರು ಬಂದುಬಿಟ್ಟು ಕಂಟ್ರೋಲ್ ಮಾಡಿದ್ರೆ ಇದೆಲ್ಲ ಆಗಲ್ಲ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಆದರೆ ಇದೆಷ್ಟು ಆಳದಲ್ಲಿ ಹೋಗಿ ಡಿಸ್ಟರ್ಬ್ ಮಾಡೋ ಸಮಸ್ಯೆ ಅಂದರೆ ನಾವು ಅಥವಾ ಬೇರೆಯವರು ಕಂಟ್ರೋಲ್ ಮಾಡಿದಷ್ಟು ಕೂಡ ಸ್ಮಾರ್ಟ್ ವೇನಲ್ಲಿ ಹಿಡನ್ ಆಗಿ ಅವರ ಆ ಆ್ಯಕ್ಟಿವಿಟೀಸ್ ಕಂಟಿನ್ಯೂ ಮಾಡೇ ಮಾಡ್ತಾರೆ. ಬಟ್ ಸ್ಮಾರ್ಟ್ ವೇನಲ್ಲಿ ಮಾಡ್ತಾರೆ. ಆದರೆ ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಈ ಸಮಸ್ಯೆಯ ಮೂಲ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಕೆಲವರು ಸಂಬಂಧದಲ್ಲಿ ರಿಲೇಷನ್ಶಿಪ್ನಲ್ಲಿ ಗಂಡ ಹೆಂಡತಿ ಆಗಿದ್ದು ಜೊತೆಯಲ್ಲೇ ಫಿಸಿಕಲಿ ಇರ್ತಾರೆ, ಆದರೆ ಅವರುಗಳು ಎಮೋಷ್ನಲಿ ತುಂಬ ದೂರ ಇರ್ತಾರೆ, ಕನೆಕ್ಟೆಡ್ಡೇ ಇರೋದಿಲ್ಲ. ಕೆಲವೊಮ್ಮೆ ಮನೆಯಲ್ಲಿ ಇದ್ದಾಗ ನಾವು ಬ್ಯುಸಿ ಇರೋದಿಲ್ಲ, ಆವಾಗ ಸುಮ್ಮನೆ ಯಾವುದೋ ಒಂದು ಕಾಂಟ್ಯಾಕ್ಟಲ್ಲಿ ಬಂದುಬಿಡ್ತೀವಿ. ಆ ಕಾಂಟ್ಯಾಕ್ಟ್ ನೆಕ್ಸ್ಟ್ ಗೊತ್ತಿಲ್ಲದೆ, ಅರಿವಿಲ್ಲದೆ ಸಲುಗೆಯ ಕಡೆ ಜಾರ್ತಾ ಹೋಗುತ್ತೆ. ಇದು ಕೂಡ ಒಂದು ರೀತಿಯ ಇನ್ವಿಟೇಷನ್ ನಾವು ಪ್ರಾಬ್ಲಮ್ಗೆ ಕೊಟ್ಟ ಹಾಗೆಯೇ. ಇವಾಗ ಏನಾಗ್ತಾ ಅಂದರೆ ಸೋಷಿಯಲ್ ಮೀಡಿಯಾಗೆ ನಾವು ಅಡಿಕ್ಟ್ ಆಗ್ತಾ ಇರೋದ್ರಿಂದ ಅಲ್ಲಿ ಕೂಡ ನಾವು ಇನ್ಫ್ಲೂಯೆನ್ಸ್ ಆಗ್ತಾ ಇರ್ತೀವಿ. ನಾವು ಅಲ್ಲಿ ನೋಡುವ ಪೋಸ್ಟ್, ರೀಲ್ಸ್, ವಿಡಿಯೋ ಇವುಗಳನ್ನು ನೋಡ್ತಾ ಅಯ್ಯೋ ನನ್ನ ಲೈಫ್ ಯಾಕೆ ಹೀಗಿದೆ, ಬೋರ್ ಲೈಫ್ ಅಪ್ಪ, ಅವರೆಷ್ಟು ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ. ನಮ್ಗೆ ಗೊತ್ತಿಲ್ಲ ಅವ್ರು ಅದೆಷ್ಟೋ ಸಾವಿರಾರು ಫೋಟೋ ವಿಡಿಯೋ ಮಾಡಿ
ಅದರಲ್ಲಿ ಸೆಲೆಕ್ಟೆಡ್ 1-2 ಪೋಸ್ಟನ್ನು ಮಾತ್ರ ಹಾಕ್ತಾರೆ. ಬ್ಯಾಡ್ ಇನ್ಸಿಡೆಂಟ್ ಅವರು ಪೋಸ್ಟ್ ಮಾಡಲ್ಲ. ಗೊತ್ತಿರಬೇಕು, ಇದೊಂದು ತೋರ್ಪಡಿಕೆಯ ಪ್ಲಾಟ್ಫಾರ್ಮ್ ಅಷ್ಟೇ. ಈ ಫ್ರೆಂಡ್ಶಿಪ್ ಏನಾಗುತ್ತೆ ಹೇಳಿ, ಸಲಿಗೆ ಆಗಿ ಕನ್ವರ್ಟ್ ಆಗುತ್ತೆ. ಈ ಸಲಿಗೆ ಏನು ಮಾಡುತ್ತೆ ಹೇಳಿ, ಎಮೋಷ್ನಲಿ ಫಿಸಿಕಲಿ ನಮ್ಮನ್ನು ಅಟ್ರಾಕ್ಟ್ ಮಾಡೋ ರೀತಿಯಲ್ಲಿ ಮಾಡಿಬಿಡುತ್ತೆ ಅಷ್ಟೇ. ಹಾಗೆಯೇ ನಾವು ಎಮೋಷ್ನಲ್ ಟ್ರ್ಯಾಪಲ್ಲಿ ಸಿಕ್ ಹಾಕ್ಕೊಂಡು ಒದ್ದಾಡ್ತಾ ಇರ್ತೀವಿ. ರಾಂಗ್ ಡಿಸಿಷನ್, ರಾಂಗ್ ಕೆಲಸಗಳನ್ನು ಮಾಡಿಬಿಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಮನೆಯಲ್ಲಿ ಎಲ್ಲರೂ ಇರ್ತಾರೆ, ಆದರೆ ಅವರವರ ನೋವಿಗೆ ಸ್ಪಂದಿಸುವಂತಹ ವ್ಯಕ್ತಿಗಳು ಪರ್ಸನ್ ಆ ಮನೆಯಲ್ಲಿ ಇಲ್ಲದೇ ಇದ್ದಾಗ ಇಂತಹ ಆಕ್ಸಿಡೆಂಟ್ ಇನ್ಸಿಡೆಂಟ್ಗಳು ನಡೀತಾನೆ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆಯದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು ಅದನ್ನೆಲ್ಲ ನೋಡ್ತಾ ಸತ್ಯ ಅಂತ ನಂಬಿ ನೆಕ್ಸ್ಟ್ ಅವರು ಅಟ್ರಾಕ್ಟ್ ಆಗ್ತಾ ಇರ್ತಾರೆ. ನನ್ನ ಜೀವನ ಈ ರೀತಿ ಯಾಕಿಲ್ಲ, ನನ್ನ ಜೀವನ ಬರೀ ಬೋರು, ಅವ್ರ ರೀತಿ ಇದ್ದಿದ್ರೆ ನಾನು ಎಷ್ಟು ಚೆನ್ನಾಗಿರ್ಬೋದಿತ್ತಲ್ವಾ ಅಂತ ಈ ರೀತಿಯ ಅಫರ್ಮೇಷನ್ಗಳನ್ನು ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿ ನೋಡ್ತಾ ಅಫರ್ಮೇಷನ್ ಮಾಡ್ತಾನೆ ಇರ್ತಾರೆ. ಈ ಅಫರ್ಮೇಷನ್ಸ್ ಒಂದು ದಿನ ಒಂದು ಆಕ್ಸಿಡೆಂಟ್ಗೆ ಕಾರಣ ಆಗುತ್ತೆ, ಒಂದು ಸಬ್ಜೆಕ್ಟಿಗೆ ಮೂಲ ಕಾರಣ ಆಗುತ್ತೆ, ಅಟ್ರಾಕ್ಷನ್ಗೆ ಹೊರಟೋಗ್ಬಿಡುತ್ತೆ. ಚೆಕ್ ಮಾಡ್ಕೊಳ್ಬೇಕು, ಈ ಮಾನಸಿಕ ಅಫರ್ಮೇಷನ್ ನಾನೇನಾದರೂ ಮಾಡ್ತಾ ಇದ್ದೀನಾ, ಬೇರೆಯವರು ಯಾರಾದರೂ ಮಾಡ್ತಾ ಇದ್ದಾರಾ? ಇದು ತುಂಬ ಇಂಪಾರ್ಟೆಂಟ್. ಈ ಮಾನಸಿಕ ಅಫರ್ಮೇಷನ್ ನೆಕ್ಸ್ಟ್ ಅಟ್ರಾಕ್ಷನ್ ಆಗಿ ಸಂಬಂಧದಲ್ಲಿ ಬರೋ ರೀತಿಯಲ್ಲಿ ಮಾಡುತ್ತೆ. ಈ ರೀತಿಯ ಅಫರ್ಮೇಷನ್ನೇ ನಮ್ಮ ಜೀವನದಲ್ಲಿ ಕೆಲವು ಅಟ್ರಾಕ್ಷನ್ಗಳಿಗೆ ಅವಕಾಶವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಈ ರೀತಿಯ ಅನೈತಿಕ ಸಂಬಂಧ ಆಗೋದಕ್ಕೆ ಕೆಲವು ಕಾರಣಗಳಲ್ಲಿ ಈ ಒಂದು ಕೂಡ ಕಾರಣ ಇರಬಹುದು. ಪೂರ್ವ ಜನ್ಮದ ಇಂಬ್ಯಾಲೆನ್ಸ್ ಸಂಬಂಧ ಈ ಜನ್ಮದಲ್ಲಿ ಕನೆಕ್ಟ್ ಆಗಬಹುದು, ಅಟ್ರಾಕ್ಟ್ ಆಗ್ಬೋದು, ಓಪನ್ ಆಗ್ಬೋದು. ಇದು ಕೂಡ ಮೇಜರ್ ರೋಲ್ ಇವಾಗ ಕಲಿಯುಗದಲ್ಲಿ ನಿಭಾಯಿಸ್ತಾ ಇದೆ. ಬಟ್ ಈ ಪೂರ್ವಜನ್ಮದ ಸಂಬಂಧ ಈ ಜನ್ಮದಲ್ಲಿ ಓಪನ್ ಆಗೋದ್ರಿಂದ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಮದುವೆ ಆಗಲಿಲ್ಲ, ಅವರು ಮದುವೆ ಆಗಿಲ್ಲ, ನಾವು ಮದುವೆ ಆಗಿಲ್ಲ, ಸೊ ಓಕೆ, ನೋ ಪ್ರಾಬ್ಲಮ್. ಈ ಜನ್ಮದಲ್ಲಿ ನಾವು ಅದನ್ನು ಫುಲ್ಫಿಲ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ, ಈ ಜನ್ಮದಲ್ಲಿ ನಾವು ಮದುವೆ ಆಗಿ ಮಕ್ಕಳಿರ್ತೀವಿ, ಫ್ಯಾಮಿಲಿ ಇರುತ್ತೆ, ಅಥವಾ ಮೇ ಬಿ ಅವರಿಗೂ ಇರ್ಬೋದು, ಇಲ್ಲ ಒಬ್ಬರಿಗೆ ಫ್ಯಾಮಿಲಿ ಇದ್ದು ಒಬ್ಬರು ಇಂಡಿಪೆಂಡೆಂಟ್ ಬ್ಯಾಚುಲರ್ ಆಗಿರ್ಬೋದು. ಬಟ್ ಸಂಬಂಧ ಇಲ್ಲಿ ಏನು ಮಾಡುತ್ತೆ ಹೇಳಿ, ಸಂಬಂಧ ಇಲ್ಲಿಗೂ ಅಲ್ಲಿಗೂ ಫ್ಯೂಚರ್ಗೂ ತೊಂದರೆಯನ್ನು ಕೊಡುತ್ತೆ. ಬೇರೆ ಲೆವೆಲ್ನ ಒಂದು ಸಮಸ್ಯೆಗೆ ಇದು ಕ್ರಿಯೇಟ್ ಮಾಡುವ ಫೌಂಡೇಶನ್ ಆಗಿಬಿಡುತ್ತೆ. ಈ ರೀತಿ ಏನೋ ಒಂದು ಅಟ್ರಾಕ್ಷನ್ ಆಗಿಬಿಡ್ತಪ್ಪ, ಏನು ಮಾಡಿಬಿಡ್ತಾರೆ ಹೇಳಿ, ಅವರಿಗೆ ಅವರೇ ಸಂಭಾಳನೆ ಮಾಡ್ಕೊಳ್ಳೋಕ್ಕಾಗದೆ, ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗದೆ ಎಲ್ಲ ಸಂಬಂಧಗಳನ್ನು ಕಟ್ ಮಾಡಿಬಿಟ್ಟು ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಏನು ಮಾಡಿಬಿಡ್ತಾರೆ ಹೇಳಿ, ಮದುವೆ ಆಗಿಬಿಡ್ತಾರೆ. ನೆಕ್ಸ್ಟ್ ಅವ್ರ ಫ್ಯಾಮಿಲಿಯನ್ನು ಮತ್ತೆ ಕಂಟಿನ್ಯೂ ಮಾಡಿಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ ಅಂತಂದರೆ ಇನ್ನೂ ಒಂದು ಸ್ಟೆಪ್ ಹೋಗ್ಬಿಟ್ಟು ಏನೂ ತೊಂದರೆ ಆಗಬಾರ್ದು ಫ್ಯೂಚರಲ್ಲಿ ಅಂತ ದೊಡ್ಡ ಪ್ರಾಬ್ಲಮ್ ಮಾಡ್ಕೊಂಡ್ಬಿಡ್ತಾರೆ. ಪ್ಲ್ಯಾನ್ ಮಾಡಿ ಇಬ್ಬರು ಸೇರಿ ಕೊಲೆನೇ ಮಾಡಿಬಿಡ್ತಾರೆ. ಇದು ನಾವು ನೋಡ್ತಾ ಇದ್ದೀವಿ ಡೇ ಟು ಡೇ ಲೈಫ್ನಲ್ಲಿ. ಇನ್ನು ಕೆಲವ್ರನ್ನ ನೀವು ನೋಡಿರ್ಬೋದು, ನಡೀತಾ ಇರ್ಬೋದು ಇವಾಗಲೂ ಕೂಡ. ಬೇಡಪ್ಪ, ಈ ಕೊಲೆ ಮಾಡೋದು ಬೇಡ, ಸಂಬಂಧ ಕಟ್ ಮಾಡ್ಕೊಳ್ಳೋದು ಬೇಡ, ಬೇರೆ ಮದುವೆ ಮಾಡ್ಕೊಳ್ಳೋದು ಬೇಡಪ್ಪ, ಗುಟ್ಟಾಗಿಯೇ ಈ ಸಂಬಂಧ ಇಟ್ಕೊಂಡು ಆವಾಗ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗೋಣ ಅಂತ ಎಲ್ಲೋ ಒಂದು ಕಡೆ ಮುಂದೊಂದು ದಿವಸ ಸಿಕ್ಕಾಕೊಂಡ್ಬಿಟ್ಟು ತಮ್ಮ ಜೀವನವನ್ನು ಹೇಳ್ಕೊಳ್ಳೋಕ್ಕೂ ಆಗದೆ, ಜೀವಿಸೋದಕ್ಕೂ ಆಗದೆ, ಜೀವಂತ ಇದ್ದು ಸಾಯಬೇಕಾಗತ್ತೆ. ಅದು ಕೂಡ ಕ್ಯಾರೆಕ್ಟರ್ಲೆಸ್ನೆಸ್ ಸ್ಟೇಜ್ನಲ್ಲಿ ಬದುಕಬೇಕಾಗತ್ತೆ. ಇದು ತುಂಬ ಅವಮಾನದ ಸ್ಥಿತಿಯಾಗಿ ಬಿಡುತ್ತೆ. ಬದುಕೋದಕ್ಕಾಗಲ್ಲ. ಆಮೇಲೆ ಬದುಕಬೇಕಾಗತ್ತೆ, ಮಕ್ಕಳಿದ್ದಾರೆ, ಆಮೇಲೆ ಬದುಕಬೇಕಾಗತ್ತೆ, ಈ ನನ್ನ ಗಂಡ ಇದ್ದಾರಲ್ಲ ಅಂತ ಕೆಲವೊಂದು ಜವಾಬ್ದಾರಿಗೋಸ್ಕರ ಬದುಕಬೇಕಾಗತ್ತೆ ಹೊರತು ತನಗಾಗಿ ಅಲ್ಲ. ಆ ರೀತಿಯ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಡುತ್ತೆ. ಈ ಸಿಕ್ಕಿ ಹಾಕಿಕೊಂಡಾಗ ಗಿಲ್ಟ್ ಫೀಲ್ ಆಗುತ್ತೆ. ಎಲ್ಲ ಸಂಬಂಧಗಳನ್ನು ಕಟ್ ಮಾಡಿನೋ ಕೊಲೆ ಮಾಡಿನೋ ಹೋಗಿ ಇನ್ನೊಂದು ಹೊಸ ಸಂಬಂಧವನ್ನು ಬೆಳೆಸಿದಾಗ ನನಗೂ ಮತ್ತು ಆ ಕಡೆಯಿಂದ ಬಂದಿರೋ ಹೊಸ ಸಂಬಂಧಕ್ಕೂ ಒಂದಿರುತ್ತೆ ಗಿಲ್ಟ್ ಆ್ಯಂಡ್ ಭಯ. ಇವೆರಡು ಇದ್ದು ಮಕ್ಕಳಾಗ್ಬೋದು. ಇವೆರಡನ್ನ ಇಟ್ಕೊಂಡು, ಈ ಗಿಲ್ಟ್ ಮತ್ತು ಭಯನ ಇಟ್ಕೊಂಡು ವ್ಯವಹಾರನೋ ಕೆಲಸನೋ ಮಾಡ್ತಾ ಇರ್ತೀರ. ಪ್ರತಿ ದಿವಸನೂ ಈ ಗಿಲ್ಟ್, ಈ ಭಯ ಯಾವಾಗಲೂ ಕಾಡ್ತಾ ಇರುತ್ತೆ. ಗಿಲ್ಟ್ ಭಯದ ಜೊತೆಯಲ್ಲಿ ಇನ್ನೊಂದು ಕೂಡ ನೀವು ಬಂಡಲ್ ಗಟ್ಟಲೆ ತಂದಿರ್ತೀರ. ಆ ಕಡೆಯಿಂದಲೂ ಈ ಕಡೆ ಪರಿವಾರದಿಂದಲೂ ಏನು ಹೇಳಿ, ನೆಗೆಟಿವ್ ವೈಬ್ರೇಷನ್, ಸುತ್ತಮುತ್ತಲಿನ ಜನರ ನೆಗೆಟಿವ್ ವೈಬ್ರೇಷನ್, ನಿಮ್ಮ ಗಂಡ ಹೆಂಡತಿ ಮಕ್ಕಳ ವೈಬ್ರೇಷನ್ ಮತ್ತು ಫ್ಯಾಮಿಲಿಯ ವೈಬ್ರೇಷನ್ಗಳನ್ನು ತಂದು ನೀವು ಇಲ್ಲಿ ಹೊಸ ಒಂದು ಜೀವನವನ್ನು ಕಟ್ಕೊಳ್ಳೋಕೆ ಹೋಗ್ತೀರಿ. ಇದು ತಾತ್ಕಾಲಿಕ ಸುಖ ಕೊಡಬಹುದು, ಅದು ಕೂಡ ಡೌಟ್. ಬಟ್ ಮುಂದೆ ಹೋಗಿ ಜೀವನವನ್ನೇ ಎಂಡ್ ಮಾಡಿಬಿಡುತ್ತೆ. ಸುಖ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಮುಂದೆ ನೀವು ಮಾಡುವಂಥ ಎಲ್ಲ ವ್ಯವಹಾರ ಅಥವಾ ನಿಮಗಾಗುವ ಮಕ್ಕಳು ಎಲ್ಲೋ ಒಂದು ರೀತಿಯ ದೋಷಪೂರಿತವಾದ ಒಂದು ಸಂಬಂಧದಲ್ಲಿ ಅದು ಮುಂದೆ ಹೋಗ್ತಾ ಹೋಗುತ್ತೆ. ನಾವು ಯಾವುದಕ್ಕಾದರೂ ಭಯ ಪಡ್ತೀವೋ ಇಲ್ವೋ,
ಈ ನೂರಾರು ಜನರ ನೆಗೆಟಿವ್ ವೈಬ್ರೇಷನ್ಗೆ ನಾವು ಭಯ ಪಡಲೇಬೇಕಾಗುತ್ತೆ. ಯಾಕೆ ಗೊತ್ತಾ? ಈ ನೆಗೆಟಿವ್ ವೈಬ್ರೇಷನ್ ಹೇಗೆ ಕೆಲಸ ಮಾಡುತ್ತಂದರೆ, ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಪ್ರೂಫನ್ನು ಕೊಡದೆ, ಸಾಕ್ಷಿಯನ್ನು ಕೊಡದೆ ನಮ್ಮನ್ನು ನರಕಕ್ಕೆ, ಪಾತಾಳಕ್ಕೆ, ದುಃಖಕ್ಕೆ ತಳ್ಳಿಬಿಡುತ್ತೆ. ಮತ್ತು ಈ ರೀತಿಯ ಸಮಸ್ಯೆಗೆ, ಅಟ್ರಾಕ್ಷನ್ಗೆ ಇನ್ನೊಂದು ಮೇಜರ್ ರೋಲ್ ಇದೆ, ಮೇಜರ್ ಕಾರಣ ಕೂಡ ಇದೆ. ಸ್ಪಿರಿಚುವಲಿ ಅವೇರ್ನೆಸ್, ನಮಗೆ ಸ್ಪಿರಿಚುವಲ್ ಅವೇರ್ನೆಸ್ ಇಲ್ಲದೆ ಇರುವಂಥದ್ದು. ಈ ರಿಲೇಷನ್ಶಿಪ್ ಅಂದರೆ ಏನು ಹೇಳಿ, ನೀವು ಅಬ್ಸರ್ವ್ ಮಾಡಿ ನೋಡಿ. ರಿಲೇಷನ್ಶಿಪ್ ಅಂದರೆ ಬರೀ ಕೊಡೋದೇ. ರಿಲೇಷನ್ಶಿಪ್ ಅಂದರೆ ಒಂದು ರೆಸ್ಪೆಕ್ಟ್. ರಿಲೇಷನ್ಶಿಪ್ ಅಂದರೆ ಏನು ಹೇಳಿ, ಎಲ್ಲವನ್ನು ಸ್ವೀಕಾರ ಮಾಡುವಂಥದ್ದು. ನೀವು ಚೆಕ್ ಮಾಡಿ ನೋಡಿ, ಈ ಕೊಡೋದು, ತಗೊಳ್ಳೋದು ಮತ್ತು ರೆಸ್ಪೆಕ್ಟ್ ಇದು ಇದ್ರೇ ರಿಲೇಷನ್ಶಿಪ್ ಅಂತ ಹೇಳ್ತಾರೆ. ಇದೇ ಡ್ಯಾಮೇಜ್ ಆಗಿಬಿಡುತ್ತೆ ಇಲ್ಲಿ. ಇದು ಒಂದು ರೀತಿ ಈ ರೀತಿ ಚಾಲೆಂಜ್ ಆಗಿಬಿಡ್ತು ಅಂತ ತಿಳ್ಕೊಂಬಿಡಿ. ಲೈಫ್ ಲಾಂಗ್ ಇರೋ ತನಕ ಇದಕ್ಕೆ ಯಾವುದೇ ರೀತಿ ಈ ಗಿಲ್ಟ್ಗೆ, ಭಯಕ್ಕೆ, ನೋವಿಗೆ ಪರಿಹಾರವೇ ಇಲ್ಲ. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ ಇದಕ್ಕೆ ಮಾತ್ರ ಪರಿಹಾರ ಸಿಗೋದೇ ಇಲ್ಲ. ಅಷ್ಟು ಗಿಲ್ಟ್ ಇಂಟರ್ನಲ್ಲಿ ಮಾಡಿಬಿಡುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡಿಬಿಡುತ್ತೆ, ಯದ್ವಾ ತದ್ವಾ ಜೀವನವನ್ನು ಅಧ್ವಾನ ಮಾಡಿಬಿಡುತ್ತೆ. ಈ ರೀತಿ ಆದಾಗ ನಮ್ಮನ್ನು ಪ್ರಪಂಚ ನೋಡುವ ದೃಷ್ಟಿಕೋನ ಚೇಂಜ್ ಆಗಿಬಿಡುತ್ತೆ. ನಮ್ಮನ್ನು ಟ್ರಸ್ಟ್ ಯಾರೂ ಕೂಡ ಮಾಡಲ್ಲ. ಇವಾಗ ನೋಡಿ, ಮದುವೆಯಲ್ಲಿ ಸಪ್ತಪದಿ ತುಳಿತಾರೆ, ಅಲ್ಲಿ ಪ್ರಾಮಿಸ್ ಮಾಡಿಸ್ತಾರೆ. ಮೇ ಬಿ ಅದಕ್ಕೆ ಇವಾಗ ವ್ಯಾಲ್ಯೂನ ಹೊರಟೋಗಿರ್ಬೋದು, ಏನೋ ಗೊತ್ತಿಲ್ಲ. ವ್ಯಾಲ್ಯೂ ಇದ್ರೂ ಕೂಡ ಹೊಸ ಒಂದು ಪ್ರಾಮಿಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಆ ಪ್ರಾಮಿಸ್ ಏನಿರ್ಬೋದು ಹೇಳಿ? ನಗು ಬರುತ್ತೆ. ಡೇ ಟು ಡೇ ಲೈಫನ್ನು ನೋಡಿದಾಗ ಹೇಳಬೇಕಾಗತ್ತೆ, ನೋಡಮ್ಮ ಇದೊಂದು ಪ್ರಾಮಿಸ್ ಎಕ್ಸ್ಟ್ರಾ ಇದೆ. ಇವಾಗ ನೀನು ಅಥವಾ ಗಂಡನೋ ಹೆಂಡತಿನೋ ಇಬ್ಬರು ಒಬ್ಬರನ್ನೊಬ್ಬರು ಕೊಲೆ ಮಾಡಂಗಿಲ್ಲ. ಈ ಪ್ರಾಮಿಸ್ ಮಾಡಿಸ್ಕೊಂಡು ತಾಳಿ ಕಟ್ಸ್ಬೇಕಾಗತ್ತೆ, ಸಪ್ತಪದಿಯನ್ನು ತುಳಿಬೇಕಾಗತ್ತೆ. ಆ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕೆಲವೊಮ್ಮೆ ನೋಡಿ, ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ ಯಾವುದೋ ಒಂದು ಕೇರ್ ಆಗಿರ್ಬೋದು, ಅಫೆಕ್ಷನ್ ಆಗಿರ್ಬೋದು, ಯಾವುದೋ ಒಂದು ಮಿಸ್ಸಿಂಗ್ ಇರುತ್ತೆ. ಇದು ಒನ್ ಆಫ್ ದ ರೀಸನ್ ಆ ರೀತಿಯ ಅಟ್ರಾಕ್ಷನ್ಗಳು ಬೇರೆ ಕಡೆ ಹೋಗುವ ಸಾಧ್ಯತೆ, ಸಲಿಗೆಯಾಗಿ ಕನ್ವರ್ಟ್ ಆಗುವ ಸಾಧ್ಯತೆಗಳು ಇರುತ್ತೆ. ಇನ್ನು ಕೆಲವೊಮ್ಮೆ ಹೀಗೂ ಕೂಡ ಇರ್ಬೋದು, ಏಜ್ ಗ್ಯಾಪ್ ಇರ್ಬೋದು, ಜನ್ರೇಷನ್ ಗ್ಯಾಪು ಕೂಡ ಇರ್ಬೋದು. ಇವುಗಳು ಕೂಡ ಒನ್ ಆಫ್ ದ ರೀಸನ್ ಆಗಿರುತ್ತೆ ಈ ರೀತಿಯ ಅಟ್ರಾಕ್ಷನ್ ಬೇರೆ ಕಡೆ ಅಟ್ರಾಕ್ಟ್ ಆಗೋದಕ್ಕೆ. ಕೆಲವೊಮ್ಮೆ ಇದು ಯಾವುದೂ ಪ್ರಾಬ್ಲಮ್ ಇರಲ್ಲ, ಎಲ್ಲ ಜೀವನದಲ್ಲಿ ಚೆನ್ನಾಗಿರುತ್ತೆ, ಆದ್ರೂ ಕೂಡ ಬೇರೆ ಕಡೆ ಅಟ್ರಾಕ್ಷನ್ ಆಗಿರುತ್ತೆ. ಯಾಕೆ ಹೀಗೆ ಆಗುತ್ತೆ? ಓಕೆ, ಕಾರಣಗಳು ಇಷ್ಟೇ ಅಲ್ಲ, ಬೇರೆ ಕಾರಣಗಳು ಇರಬಹುದು, ಇರುತ್ತೆ ಕೂಡ. ಅದರ ಸೊಲ್ಯೂಷನ್ ಏನು? ಅದು ಯಾವುದೇ ರೀತಿಯ ಸಮಸ್ಯೆ ಆಗಿರ್ಬೋದು, ಖಂಡಿತವಾಗಿ ಇದಕ್ಕೆ ಸೊಲ್ಯೂಷನ್ ಇದ್ದೇ ಇದೆ. ಬಲೆ ನೋಡಿ, ಎಕ್ಸಾಂಪಲ್ಗೆ ತೆಗೆದುಕೊಳ್ಳೋಣ. ಯಾವುದೋ ಜನ್ಮದ ಬ್ಯಾಲೆನ್ಸ್ ರಿಲೇಷನ್ಶಿಪ್ ಈ ಜನ್ಮದಲ್ಲಿ ನಮಗೆ ಆಕ್ಟಿವೇಟ್ ಆಗಿರ್ಬೋದು. ಓಕೆ, ಇರ್ಬೋದಪ್ಪ. ಆದರೆ ನೋಡಿ, ಈ ಸಂಬಂಧ ರಾಂಗ್ ಟೈಮ್ನಲ್ಲಿ ಆಕ್ಟಿವೇಟ್ ಆಗ್ತಾ ಇದೆ ಅಲ್ವಾ? ಈಗ ಆ ಸಂಬಂಧಕ್ಕೆ ರೆಸ್ಪೆಕ್ಟ್ ಕೊಡೋಕ್ಕೆ ಹೋದರೆ ಈ ಸಂಬಂಧ ಹಾಳಾಗುತ್ತೆ ಅಲ್ವಾ? ಸೊ ಹಾಗಿರುವಾಗ ಏನು ಮಾಡಬೇಕು? ಇದಕ್ಕೆ ವೆರಿ ಸಿಂಪಲ್ ಸೊಲ್ಯೂಷನ್. ಸ್ಪಿರಿಚುವಲಿ ನಿಮ್ಮನ್ನು ನೀವು ಮತ್ತು ಆ ಸಂಬಂಧದ ವ್ಯಾಲ್ಯೂವನ್ನು ಅರ್ಥ ಮಾಡಿಕೊಂಡು ನಿಮಗೆ ನೀವು ಒಂದು ಅಫರ್ಮೇಷನ್, ನಿಮಗೆ ನೀವು ಒಂದು ಸ್ಟ್ರಾಂಗ್ ಕಮಾಂಡ್ ಕೊಡಬೇಕಾಗತ್ತೆ ವಿತ್ ಅವೇರ್ನೆಸ್ನಲ್ಲಿ. ಇಲ್ಲಿ ಒಂದು ವೆರಿ ಬಿಗ್ ಅಫರ್ಮೇಷನನ್ನು ನಿಮಗೆ ನೀವು ಮಾಡ್ಕೊಳ್ತಾ ಆ ವೈಬ್ರೇಷನನ್ನು ಸ್ಪ್ರೆಡ್ ಮಾಡಬೇಕು ಆ ಅಟ್ರಾಕ್ಷನ್ನ ಪ್ರತಿ. ಏನು ಮಾಡಬೇಕು ಗೊತ್ತಾ? ಇದು ನೋಡಪ್ಪ, ನಿಮಗೆ ನೀವು ಕಮಾಂಡ್ ಒಳಗಡೆ ಹೇಳ್ಕೊಳ್ಬೇಕಾಗಿರೋದು, ಆ ಅಟ್ರಾಕ್ಷನ್ಗೆ ನೀವು ಸಾಕ್ಷಿಯಾಗಿ ನೋಡ್ತಾ ಹೇಳಬೇಕಾಗಿರೋ ಕಮಾಂಡ್ ಏನಂದರೆ, ನೋಡಪ್ಪ ಇದು ರೈಟ್ ಟೈಮ್ ಅಲ್ಲ, ಇನ್ನೊಂದು ಹೊಸ ಜನ್ಮದಲ್ಲಿ ರೈಟ್ ಟೈಮ್ನಲ್ಲಿ ರೆಸ್ಪೆಕ್ಟ್ಫುಲ್ಲಾಗಿ ನಾನು ನಿನಗೆ ಸಿಗ್ತೀನಿ. ಹೀಗೆ ಹೇಳೋದರ ಜೊತೆ ಪ್ರೆಸೆಂಟು ಇನ್ನೊಂದು ಥಾಟ್ಸ್ ಮಾಡಬೇಕು. ನಾನು ಆತ್ಮ ಅಲ್ವಾ, ನಾನು ಆತ್ಮ ಪರಮಾತ್ಮನ ಜೊತೆಯಲ್ಲಿ ಸರ್ವ ಸಂಬಂಧಗಳನ್ನು ಜೋಡಿಸಬೇಕು. ಏನು ಹೇಳಿ? ಸರ್ವ ಸಂಬಂಧಗಳನ್ನು ಜೋಡಿಸ್ಬೇಕು. ಇದೇನಪ್ಪ ಸರ್ವ ಸಂಬಂಧ? ಇದೆಲ್ಲ ಸೊಲ್ಯೂಷನ್ ಅಂತ ಅನಿಸುತ್ತೆ. ಬಿ ಕೇರ್ಫುಲ್, ಕೇಳಿಸ್ಕೊಳ್ಳಿ. ಈ ಸರ್ವ ಸಂಬಂಧದಿಂದ ಕನೆಕ್ಷನ್ ಎಲ್ಲಾದರೂ ಜೋಡಿಸಿದ್ದೇ ಹೌದಂತಾದರೆ ಸದಾ ಕಾಲಕ್ಕಾಗಿ ಮುಂದಿನ ಜನ್ಮದ ಸೊಲ್ಯೂಷನ್ನು ಕೂಡ ಇದರಲ್ಲೇ ಸಿಕ್ಬಿಡುತ್ತೆ. ಯಾವುದು? ಸರ್ವ ಸಂಬಂಧದಿಂದ ಭಗವಂತನ ಜೊತೆಲಿ ಕನೆಕ್ಟ್ ಆಗುವಂಥದ್ದು. ಏನು? ಇವಾಗ ಎಕ್ಸಾಂಪಲ್ಗೆ ನೋಡಿ, ದೇವಸ್ಥಾನಕ್ಕೆ ಯಾವುದೇ ವಯಸ್ಸಿನವರು ಬೇಕಾದರೂ ಹೋಗಲಿ, ಕೈ ಮುಗಿದು ದೇವರಲ್ಲಿ ಏನು ಬೇಡ್ಕೊಳ್ತೀವಿ ಹೇಳಿ? ನೀನೇ ತಾಯಿ, ನೀನೇ ತಂದೆ, ನೀನೇ ಬಂಧು, ನೀನೇ ಬಳಗ, ನೀನೇ ಸರ್ವಸ್ವವು ಅಂತ ಹೇಳ್ಕೊಳ್ತೀವಲ್ವ. ಅಂದರೆ ಅರ್ಥ ಏನು? ಎಲ್ಲ ಸಂಬಂಧದಲ್ಲಿ ನಾನು ನಿನ್ನನ್ನು ನೋಡ್ತಾ ಇದ್ದೀನಿ, ನನ್ನನ್ನು ಕಾಪಾಡುವಂಥ ಸರ್ವ ಸಂಬಂಧಗಳಲ್ಲಿ ಬೇಡ್ಕೊಳ್ತೀವಿ, ಕೇಳ್ಕೊಳ್ತೀವಿ, ಕೈ ಮುಗಿತೀವಿ. ಅದು ಚಿಕ್ಕವರಿರ್ಬೋದು, ದೊಡ್ಡವರಿರ್ಬೋದು, ಅಥವಾ ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಕಳಿರ್ಬೋದು ಅಲ್ವಾ? ಎಲ್ಲರೂ ಇದನ್ನೇ ಬೇಡ್ತಾರೆ. ಯಾರಲ್ಲಿ? ದೇವರಲ್ಲಿ. ಈ ಸೊಲ್ಯೂಷನ್ ಮುಂಚೆಯಿಂದಲೂ ಕೂಡ ನಮಗೆ ಇದೆ, ಬಟ್ ಇವಾಗ ನಾವು ಮರ್ತಿರೋದ್ರಿಂದಲೇ ಈಗ ಈ ಸಮಸ್ಯೆ ಆಗ್ತಿರೋದು. ಹಿಂದಿನವರು ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲೇ
ತುಳಸಿಕಟ್ಟೆ ಮುಂದೆ ಹೋಗಿ ಈ ಅನುಭವವನ್ನು ಯಾವಾಗಲೂ ಮಾಡ್ತಾಯಿದ್ರು. ನೀನೇ ತಾಯಿ, ನೀನೇ ತಂದೆ, ನೀನೇ ಬಂಧು, ನೀನೇ ಬಳಗ, ನೀನೇ ಸರ್ವಸ್ವ ಅಂತ ಸರ್ವ ಸಂಬಂಧವನ್ನು ಅಲ್ಲಿ ಜೋಡಿಸ್ತಾ ಇದ್ರು. ಆವಾಗ ಇರುವ ಸಂಬಂಧದಲ್ಲಿ ನಿಯತ್ತಾಗಿ ಇರ್ತಾಯಿದ್ರು. ಇವಾಗ ಯಾಕೆ ಆ ನಿಯತ್ತಿನ ಮಿಸ್ಸಿಂಗ್ ಆಗ್ತಾ ಅಂದರೆ ನಮ್ಮ ಸಂಬಂಧ ಪರಮಾತ್ಮನ ಕಡೆ ಕಟ್ ಆಗಿಬಿಟ್ಟಿದೆ. ಕಂಪ್ಲೀಟ್ ಆಲ್ಮೋಸ್ಟ್ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ. ಹುಡುಕ್ತಾ ಇದೆ. ಹೊರಗಡೆಯ ಹುಡುಕಾಟ, ಹೊರಗಡೆಯ ಅಟ್ರಾಕ್ಷನ್, ಹೊರಗಡೆಯ ರಿಲೇಷನ್ಶಿಪ್, ಇದು ಅತೃಪ್ತಿಯ ಕೇಂದ್ರ. ಇದು ಆತ್ಮವನ್ನು, ಇದೊಂದು ಇಟರ್ನಲ್ ಸೋಲ್. ಈ ಇಟರ್ನಲ್ ಸೋಲನ್ನು ಈ ವಿನಾಶಿ ಸಂಬಂಧ, ವಸ್ತು, ವ್ಯಕ್ತಿಗಳು ಪುಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ನೆವರ್ ಎಂಡಿಂಗ್ ಹುಡುಕಾಟ ಪ್ರೋಸೆಸ್. ಸೊ ವೆರಿ ಸಿಂಪಲ್ ಮೆಥಡ್ ಈಸ್ ಸರ್ವ ಸಂಬಂಧವನ್ನು ಪರಮಾತ್ಮನ ಜೊತೆಯಲ್ಲಿ ಜೋಡಿಸೋದು. ಎಕ್ಸಾಂಪಲ್, ಅಕ್ಕ ಮಹಾದೇವಿ ಪರಮಾತ್ಮನನ್ನು ತನ್ನ ಪತಿ ಅಂತ ಸ್ವೀಕಾರ ಮಾಡಿದರು. ಮೀರಾ ಅವರು ಕೂಡ ಪರಮಾತ್ಮನನ್ನೇ ತನ್ನ ಪತಿಯನ್ನಾಗಿ ಸ್ವೀಕಾರ ಮಾಡಿದರು ಅಲ್ವಾ. ಈ ರೀತಿ ನೀವು ಪರಮಾತ್ಮನ ಜೊತೆಯಲ್ಲಿ ಸರ್ವ ಸಂಬಂಧವನ್ನು ಜೋಡಿಸಿದಾಗ ಸೊಲ್ಯೂಷನ್ ಸಿಗುತ್ತೆ. ಇದಕ್ಕೆ ಒಂದು ಬೆಟರ್ ಆದಂಥ ಒಂದು ವೇ ಇದೆ, ಅಫರ್ಮೇಷನ್ ಇದೆ. ಜಸ್ಟ್ ನಿಮ್ಮನ್ನು ನೀವು ಪ್ಯೂರ್ ಸೋಲ್ ಅಂತ ಅಂದ್ಕೊಳ್ಳಿ. ಪ್ಯೂರ್ ಸೋಲ್ ಪರಮಾತ್ಮನ ಜೊತೆಯಲ್ಲಿ ಕನೆಕ್ಟ್ ಆಗಿ ಒಂದು ಸಂಕಲ್ಪವನ್ನು ಮಾಡಬೇಕು. ಹೇ ಪರಮಾತ್ಮ, ನೀನೇ ನನ್ನ ತಾಯಿ, ತಂದೆ, ಬಂಧು, ಬಳಗ, ಸರ್ವಸ್ವವು. ನೀನೇ ನನ್ನ ಪತಿ ಪರಮೇಶ್ವರ. ಪತಿ ಪರಮೇಶ್ವರ ಅವ್ರು ಗಂಡಾಗಲಿ ಹೆಣ್ಣಾಗಲಿ ಹೀಗೆ ಹೇಳಬೇಕು. ಯಾಕಂದರೆ ಆತ್ಮ ಗಂಡು ಅಲ್ಲ, ಹೆಣ್ಣು ಅಲ್ಲ. ಆತ್ಮ ಏನೇಳಿ ಪುರುಷ. ನೀನೇ ತಾಯಿ, ನೀನೇ ತಂದೆ, ನೀನೇ ಬಂಧು, ನೀನೇ ಬಳಗ, ನೀನೇ ಸರ್ವಸ್ವವು. ಪತಿ ಪರಮೇಶ್ವರ ನೀನಾಗಿದ್ದೀಯ ಅನ್ನುವ ಒಂದು ಸಂಕಲ್ಪ ದಿನಕ್ಕೆ 21 ಬಾರಿ ಮಾಡಬೇಕು. ಎಷ್ಟು ದಿವಸ? ಕನ್ಸಿಸ್ಟೆಂಟ್ ಆಗಿ 90 ಡೇಸ್ ಮಾಡಬೇಕು. ಕನ್ಸಿಸ್ಟೆಂಟ್ 90 ಡೇಸ್. ಇದು ಸದಾ ಕಾಲದ ಸಮಸ್ಯೆಗೆ ಪರಿಹಾರ. ಸದಾ ಕಾಲಕ್ಕಾಗಿ ಈ ವಾಸನೆಯಿಂದ, ಅಟ್ರಾಕ್ಷನ್ನಿಂದ ಮುಕ್ತರಾಗ್ಬಿಡ್ತೀವಿ. ಈ ಅನುಭವ ನೀವು ಮಾಡಿ ನೋಡಿ. ನೀವು ಮಾಡಿದ್ದೇ ಹೋದಂತಾದರೆ ನೀವು ಬೇರೆ ಮಾಡಿಸ್ತೀರಾ. ಅಷ್ಟು ತಾಕತ್ತು, ಅಷ್ಟು ಪವರ್ ಇದೆ. ಇನ್ನೊಂದು ಎರಡನೇ ಸೊಲ್ಯೂಷನ್ ಏನಿದೆ ಅಂತಂದರೆ, ಆತ್ಮದ ಒರಿಜಿನಲ್ ಸಂಸ್ಕಾರವನ್ನು ರೀಆಕ್ಟಿವೇಟ್ ಮಾಡುವಂಥದ್ದು, ಮರ್ಜ್ ಆಗಿರೋದನ್ನ ಇಮರ್ಜ್ ಮಾಡುವಂಥದ್ದು. ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹೇಳಲ್ಲ. ನೀವು ಇದು ಒರಿಜಿನಲ್ ಸಂಸ್ಕಾರ ಏನು ಆತ್ಮದ್ದು ಅಂತ ತಿಳ್ಕೊಳ್ಬೇಕು ಅಂದರೆ ಅದೊಂದು ವಿಡಿಯೋ ಇದೆ. ಆ ಸೂಪರ್ ಆಗಿರೋ ವಿಡಿಯೋನ ನೀವು ನೋಡಬಹುದು. ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅದನ್ನ ಕ್ಲಿಕ್ ಮಾಡಿ ನೋಡೋದ್ರಿಂದ ನಿಮಗೆ ಅಥವಾ ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ಖಂಡಿತವಾಗಿ ಗ್ಯಾರಂಟಿ ಹೇಳ್ತೀನಿ ಒರಿಜಿನಲ್ ಸಂಸ್ಕಾರವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದ್ರ ಇಂದಲೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಒರಿಜಿನಲ್ ಸಂಸ್ಕಾರ ಕೆಳಗಡೆ ಇದೆ ಇವಾಗ. ಈ ಅಡಾಪ್ಟೆಡ್ಡು ಬೇಡದೇ ಇರೋ ಸಂಸ್ಕಾರಗಳು ಡಾಮಿನೇಟ್ ಆಗ್ತಾ ಇದೆ ಇವಾಗ. ಸೊ ಆ ಸಂಸ್ಕಾರ ಅಟ್ರಾಕ್ಷನ್ ಮಾಡ್ತಾಯಿದೆ. ಈ ಒರಿಜಿನಲ್ ಸಂಸ್ಕಾರ ಮೇಲೆ ಬಂದುಬಿಟ್ರೆ ಈ ಅಟ್ರಾಕ್ಷನ್ ಎಲ್ಲ ಸಮಾಪ್ತಿ ಆಗಿಬಿಡುತ್ತೆ. ಅದು ಹೇಗೆ ಅಂತ ನೀವು ವಿಡಿಯೋ ನೋಡಿ. ವೆರಿ ಸಿಂಪಲ್. ಈ ರೀತಿ ಅಟ್ರಾಕ್ಷನ್ ಆದಾಗ ನಮ್ಮ ಹತ್ರ ಸಬ್ಸ್ಟಿಟ್ಯೂಟ್ ಇರಬೇಕು, ಬದಲಿಯೂ ಆದ ಒಂದು ವ್ಯವಸ್ಥೆ ಇರಬೇಕು. ನೀವೊಂದು ರಿಲೇಷನ್ಶಿಪ್ನಲ್ಲಿ ಇದ್ದೂ ಕೂಡ ಆ ರೀತಿ ಸಮಸ್ಯೆ ಇನ್ನೊಂದು ಅಟ್ರಾಕ್ಷನ್ ಕಡೆ ನಿಮ್ಗೆ ಹೋಗ್ತಾ ಇದೆ ಅಥವಾ ಇನ್ನೊಂದೇನೋ ಆಗ್ತಾ ಇದೆ ಅಂದರೆ ನೀವು ಇಲ್ಲಿಂದ ಒಂದು ಸಬ್ಸ್ಟಿಟ್ಯೂಟ್ ಅಥವಾ ಬದಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರುತ್ತಾನೆ. ಇಲ್ಲಿ ನಿಯತ್ತಾಗಿ ಇರೋಕ್ಕಾಗ್ತಾ ಇಲ್ಲ ತಾನೆ, ಚೀಟಿಂಗ್ ಆಗ್ತಾ ಇದೆ ತಾನೆ. ಇದನ್ನು ಸರಿ ಮಾಡಿಕೊಳ್ಳುವ ಬೆಸ್ಟ್ ಸಬ್ಸ್ಟಿಟ್ಯೂಟ್ ಏನು ಅಂದರೆ ಪರಮಾತ್ಮನೇ ನನ್ನ ಪತಿ ಪರಮೇಶ್ವರ ಸರ್ವ ಸಂಬಂಧದಲ್ಲಿ ಜೋಡಿಸುವಂಥದ್ದು. ಮಿರಾಕಲ್ ಆಗುತ್ತೆ. ನೀವು ಓದಿರ್ಬೋದು, ಈ ವಿಡಿಯೋ ನೋಡ್ತಿರೋ ಸಖತ್ತಾಗಿ ಓದಿರ್ಬೋದು ಅಥವಾ ನಿಮ್ಗೇನೋ ಎಕ್ಸ್ಪೀರಿಯನ್ಸ್ ಇರ್ಬೋದು. ಇಟ್ ವಿಲ್ ವರ್ಕ್ ಅಂತ ನಿಮ್ಗೆ ಅನಿಸ್ಬೋದು. ಎಸ್, ಇಟ್ ವಿಲ್. ಪ್ಲೀಸ್ ಟ್ರೈ ಮಾಡಿ ನೋಡಿ. ಮಿರಾಕಲ್ ರಿಸಲ್ಟ್ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ. ನಿಮ್ಗೇನಾದರೂ ಈ ವಿಡಿಯೋದಿಂದ ವ್ಯಾಲ್ಯೂ ಸಿಗ್ತಾಯಿದೆ ಅಂದರೆ ಶೇರ್ ಮಾಡಿ. ಹಾಗೆಯೇ ಚಾನಲನ್ನು ಹೊಸದಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಕೂಡ ಪ್ಲೀಸ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.